ಇದೆ 100 ವರ್ಷ ಉಳಿದಿದ್ರೆ 5 ದಿನ ಅಂತ 5 ದಿನ ಅಂತ ಬರ್ಕೋಬೇಕು. ಇಲ್ಲಿ 200 ವರ್ಷ ಇದರಲ್ಲಿ ಬರಿತೀನಿ. ಈಗ ಹೇಳ್ತೀನಿ ನೋಡಿ. ಇಲ್ಲಿ 400 ಈಗ ಈ ಥರ ಬರೀಬೇಕೀಗ 400ರಿಂದ ಡಿವೈಡ್ ಮಾಡಬೇಕು. ಇದಕ್ಕಂದರೆ ನಮಗೆ ಇಲ್ಲಿ ಏನು ವಾರ ಗೊತ್ತಿಲ್ಲ. ನೆಕ್ಸ್ಟು ವಾರಕ್ಕೆ ಕೊಟ್ಟು 1950 ಆಗಸ್ಟ್ 15 ಕೇಳಿದರೆ ಇಲ್ಲಿ ವಾರ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಇದೇನದು ಭಾನುವಾರ, ಶುಕ್ರವಾರ, ಶನಿವಾರ ಆಗಿತ್ತಂದರೆ 1950 ಆಗಸ್ಟ್ 15 ಕೇಳಿದರೆ ನಾವು ಈ ರೀತಿ 400ರಿಂದ ಡಿವೈಡ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇಲ್ಲಿ ನಮಗೆ ವಾರ ಕೊಟ್ಟಿಲ್ಲ. ಇಲ್ಲಿ ನಮಗೆ ಡೈರೆಕ್ಟ್ ಇಷ್ಟೇ ಡಾಟಾ ಕೊಟ್ಟಿರ್ತಾರೆ. ಆವಾಗ ಏನು ಮಾಡ್ಬೇಕಂತ ಹೇಳ್ತಾಯಿದ್ದೀನಿ. 400 ವರ್ಷದಿಂದ ಡಿವೈಡ್ ಮಾಡಬೇಕು. 1947 400ರಿಂದ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ, ಇಲ್ಲಿ ಪಾಯಿಂಟ್ ಸಮಥಿಂಗ್ ಅದೇನು ಬರೋಕ್ಕೆ ಹೋಗಬಾರ್ದು. 4 4 16 ಅಲ್ವಾ, 16 1600 ಆಗಿಬಿಡುತ್ತೆ. 1600 ಇಲ್ಲಿ ಬರ್ಕೊಳ್ಳೋಣ. 1947ರಲ್ಲಿ 1600 ತೆಗೆದ್ರೆ ಇನ್ನು 347 ಉಳ್ಕೊಳ್ಳುತ್ತೆ. ಅವನ್ನ 347 ಅಂತ ಬರ್ಕೋಬಾರ್ದು, 300 ಅಂತ ಬರ್ಕೊಂಡು ಇಲ್ಲಿ 47 ಬರ್ಕೋಬೇಕು. ಈಗ ನೋಡು, ಇಲ್ಲಿ 1600 ಇಲ್ಲಿ 300 ಬರ್ಕೊಂಡು ಇಲ್ಲಿ 47 ಬರ್ಕೊಂಡ್ರೆ ನೋಡಿ, 1600 + 300 1900, ಇದು 47 1947 ಆಗುತ್ತೆ. ಈ 47 ನಮಗೆ ಫುಲ್ ಕಂಪ್ಲೀಟ್ ಆಗಿಲ್ಲ. ಡಿಸೆಂಬರ್ 31ರವರೆಗೆ ಕೊಟ್ಟೋಣ ಇಲ್ಲ. ಹಾಗಾಗಿ ನಾವು 47 ಬರೆಯೋ ಬದಲು 46 ಬರೀಬೇಕು. ಇಲ್ಲಿ ಆ್ಯಕ್ಚುಲಿ 47 ಬರಿಬೋದು, 46 ಬರೀಬೇಕು. 47ನೇ ವರ್ಷ ಏನಿದೆ ಅಲ್ವಾ, 47ನೇ ವರ್ಷ ಎಷ್ಟು ತಿಂಗಳು ಕೊಟ್ಟವನೇ ಅಷ್ಟು ತಿಂಗಳು ಬರ್ಕೋಬೇಕು. ಇಲ್ಲಿ ಆಗಸ್ಟ್ 15ರವರೆಗೆ ಕೊಟ್ಟವನೆ. 47ನೇ ವರ್ಷ ಜನವರಿ, ನಾನು ಹೇಳಿದ್ದೆ ಜನವರಿ ಎಷ್ಟು ದಿನ ಇರ್ತವೆ, 31 ದಿನ ಇರ್ತವೆ. 31 ದಿನ ಈ ರೀತಿ ಡೈರೆಕ್ಟ್ ಬರೋ ಬದಲು ನಂಬರ್ ಜಾಸ್ತಿ ಆಗ್ತದಲ್ವ, ಶಾರ್ಟ್ಕಟ್ಟಲ್ಲಿ 3 ದಿನ ಅಂತ ಬರ್ಕೋಬೇಕು. ಆಮೇಲೆ ಫೆಬ್ರವರಿ, ಇದು ಲೀಪ್ ಇಯರ್, ಇದು 46 ಲೀಪ್ ಇಯರ್ ಅಲ್ಲ, ಹಾಗಾಗಿ ಇದು 0. ಮಾರ್ಚ್ ಎಷ್ಟು, ಮಾರ್ಚ್ 3, ಏಪ್ರಿಲ್ 2, ಇವೆಲ್ಲ ನೀವು ಕಂಠಪಟ ಹಾಕೊಂಡಿರ್ಬೇಕು. ಎಲ್ಲ ಗೊತ್ತಾಗುತ್ತೆ ಆಲ್ಮೋಸ್ಟ್. ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನ ಇದೆ ಅಂತ ಗೊತ್ತಾದರೆ ಬೇಗ ಗೊತ್ತಾಗ್ಬಿಡುತ್ತೆ. ಎಷ್ಟು, ಏಪ್ರಿಲ್ 10, ಮೇ 3, ಮೇ 3 ಆಯ್ತಲ್ವ, ಇದೆಲ್ಲ ಕಟ್ ಆಗ್ತಾನೆ. ಜೂನ್ 2, ಜುಲೈ 3, ಆಗಸ್ಟ್ ಇಲ್ಲಿ ತನಕ ಕೇಳೋನೆ, 15 ತನಕ ಕೇಳೋನೆ. 15 ದಿನ ಅಂತ ಬರ್ಕೋಬೇಕು. ಯಾಕಂದರೆ ಆಗಸ್ಟ್ 31 ಐತೆ, 31ರಲ್ಲಿ 3 ದಿನ ಅಂತ ಬರ್ಕೋಬಾರ್ದು. ಆಗಸ್ಟ್ 15 ಕೇಳಿದ್ರಿಂದ ಆಗಸ್ಟ್ 15 ದಿನನೂ ಅಂತಲೂ ಬರ್ಕೋಬೇಕು ನೀವು.